ಕೈಲಾಗದವರು ಮೈ ಪರಚಿಕೊಂಡಂತೆ ಕಾಂಗ್ರೆಸ್ ಕಿತ್ತು. ಶಾಸಕರಿಗೆ ಆಮಿಷ ಆರೋಪಕ್ಕೆ ಕುಪೇಂದ್ರ ರೆಡ್ಡಿ ಕೊಟ್ಟಂತಹ ತಿರುಗೇಟಿದೆ. ರಾಜ್ಯಸಭೆಗೆ 5ನೇ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಕುಪೇಂದ್ರ ರೆಡ್ಡಿ. ಶಾಸಕರಿಗೆ ಯಾರು ಆಫರ್ ಮಾಡಿದ್ದಾರಂತೆ, ಶಾಸಕರಿಗೆ ಆಮಿಷ ಮಾಡ್ತಿದ್ದಾರೆ ಎಂಬಂತಹ ಆರೋಪ ಏನು ಮಾಡ್ತಾ ಇದ್ದಾರೆ, ಸೊ ಅದು ಪ್ರೂಫ್ ಎಲ್ಲಿದೆ ಅನ್ನುವಂತಹ ರೀತಿಯಲ್ಲಿ ಕುಪೇಂದ್ರ ರೆಡ್ಡಿ ಅವರು ಮಾತನಾಡ್ತಾ ಇದ್ದಾರೆ. ಹಿಂದೆ ನಮ್ಮದೇ 7 ಶಾಸಕರಿಂದ ಅಡ್ಡ ಮತದಾನ ಮಾಡಿಸಿದ್ರು. ಕಾಂಗ್ರೆಸ್ನವರು ಪಕ್ಷೇತರ ಶಾಸಕರ ಹೆಸರಿನಲ್ಲಿ ಆರೋಪ ಮಾಡ್ತಾ ಇದ್ದಾರೆ. ನಾನು ಅಭಿಮಾನದ ಮತ ನೀಡಿ ಅಂತ ಹೇಳಿದ್ದೇನೆ ಅನ್ನೋದು ಕುಪೇಂದ್ರ ರೆಡ್ಡಿ ಅವರ ಮಾತು. ಯಾರು ಪ್ರೆಸಿಡೆಂಟ್ ಕೊಟ್ಟರು, ಯಾರನ್ನು ಆಫರ್ ಮಾಡಿದಾರಂತೆ? ಈಗ ನೋಡಿ, ನಿಮ್ಗೆ ಗೊತ್ತಲ್ಲ, ಅದೇನು ಕೈಲಾಗ್ದವ್ರು ಮೈ ಪರ್ಸ್ಕೊಂಡ್ರು. ನನಗೆ ಕಾಂಗ್ರೆಸ್ನವರು ಇವತ್ತಿನ ದಿನ ಯಾರೋ ಇಂಡಿಪೆಂಡೆಂಟವ್ರು ಮಾತಾಡಿದ್ದಕ್ಕೆ ಇವತ್ತಿನ ದಿನ ಇದೆಲ್ಲ ಮಾತಾಡ್ತಾರೆ. ನಮ್ಮ 7 ಜನನ ಅಪಹರಿಸ್ಕೊಂಡು ಹೋದಾಗ ನಾವೇನು ಮಾತಾಡಿಲ್ಲ, ಒಬ್ಬರ ಮೇಲೆ ಕಂಪ್ಲೇಂಟ್ ಕೊಟ್ಟಿಲ್ಲ. ಅವರ ಒಂದು ಆ್ಯಟಿಟ್ಯೂಡನ್ನು ಅವ್ರು ಚೇಂಜ್ ಮಾಡ್ಕೋಬೇಕಾಗ್ತದೆ. ಒಬ್ಬ ಕ್ಯಾಂಡಿಡೇಟು ನಿಂತ ಮೇಲೆ ಅವ್ರ ಕ್ಯಾಂಡಿಡೇಟು ಇರಬೇಕಾದ್ರೆ ಕ್ಯಾನ್ವಾಸ್ ಮಾಡ್ಕೊಳ್ಳೋ ಅಂಥ ಇದು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿದೆ. ಅವರಾಗೆ ನಾವು ತಗೊಂಡೋಗಿ ಅವ್ರ ಪಾರ್ಟಿನಲ್ಲಿ ದುಡ್ಡು ಕೊಟ್ಟು ಕರ್ಕೊಂಡೋಗಿ ಎಲೆಕ್ಷನ್ ಮಾಡಿಸಿ ಮಿನಿಸ್ಟ್ರುಗಳು ಕೊಡೋ ಅಂಥ ಪರಿಸ್ಥಿತಿ ನಮಗಿಲ್ಲ. ನಮ್ಮ ಮೇಲೆ ಅಭಿಮಾನ ಇರೋರು ಓಟ್ ಹಾಕ್ತಾರೆ, ಅಷ್ಟು ನನಗೆ ಗೊತ್ತಿದೆ. ಅದರ ಮೇಲೆ ನಾವೇನು ಮಾತಾಡೋಕ್ಕೆ ಹೋಗಲ್ಲ. ನಾವು ಗೆಲ್ಲೋದು ಸೋಲೋದು, ಲಾಸ್ಟ್ ಟೈಮ್ ನಾನು ಸೋತಿದ್ದೀನಿ, ನಗ್ನಗ್ತಾ ಹೋಗಿದ್ದೀನಿ. ನಾನು ಈಗಲೂ ಅಷ್ಟೇ, ನನ್ನ ಅಭಿಮಾನ ಇದ್ದರೆ ಓಟ್ ಹಾಕಿದ್ರೆ ಗೆಲ್ತೀವಿ, ಓಟ್ ಹಾಕಿಲ್ಲ ಅಂದರೆ ಮನೆಗೆ ಹೋಗ್ತೀವಿ, ಅಷ್ಟೇ ನಮ್ಮ ಕೈಲಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.